ತಿರುಪ್ಪಾವೈನ 23ನೇ ಪದ್ಯ. ಮಾರಿಮುಲೈ ಮುಳಂಜೆಲ್ மன்னிக்கிடுந்திருங்கும் ஷீரம் சிங்கம் அறிவுற்று தீவிழித்தும் மேரிமலை பொங்க எடப்பும் பேரருந்துரும் மூரினிருந்த முழங்கி பருப்பற்றும் போதுருமாய் போலே நீ பூவை பூவண்ணா உன் கோவிலிருந்திங்களே போதரளியே கோப்படுப்பாய் ஷீரிய ಸಿಂಹಾಸನದೆತ್ತಿருந்து ಯಾವಂದು ಕಾರ್ಯಂ ಅರಂದೇಳೋರೆಂಬಾವಾಯ್. ತಿರುಪ್ಪಾವಿನ 23ನೇ ಪದ್ಯದ ತಾತ್ಪರ್ಯದಲ್ಲಿ ಸಿಂಹದ ಮರಿಯಂತೆ ಯಶೋದೆಗೆ ಮಗನಾಗಿ ಜನಿಸಿರುವ ಪರಮಾತ್ಮನನ್ನು ನೋಡಿ ನೀನು ನಿನ್ನ ಸಿಂಹಾಸನದಲ್ಲಿ ಕುಳಿತು ನಮ್ಮ ವಿಜ್ಞಾಪನೆಗಳನ್ನು ಆಲಿಸಿ ಕೇಳು ಎಂದು ಗೋಪಿಕನ್ಯರು ಬೇಡ್ಕೋತಾ ಇದ್ದಾರೆ. ಮಳೆಗಾಲದಲ್ಲಿ ಒಂದು ಪರ್ವತ ಗುಹೆಯಲ್ಲಿ ನಿದ್ರಿಸುತ್ತಿರುವ ಒಂದು ಮಹಾಸಿಂಹವು ನಿದ್ರೆಯಿಂದೆದ್ದು ಕಂಗಳಿಂದ ಬೆಂಕಿ ಕಿಡಿಯಂತೆ ತೀಕ್ಷ್ಣ ದೃಷ್ಟಿಯನ್ನುಳ್ಳುತ್ತಾ ಮೈ ಕೊಡುವೆಕೊಂಡು ಕೇಸರಗಳನ್ನೆಲ್ಲ ಉದುರಿಸುತ್ತಾ ತಲೆ ಎತ್ತಿ ಘರ್ಜಿಸಿ ಹೊರಗೆ ದಿಗ್ವಿಜಯಕ್ಕೆ ಬೇಟೆಗೆ ಹೋಗುವ ಗಾಂಭೀರ್ಯ ಹೆಜ್ಜೆ ಹಿಡಿಯುವಂತೆ ಅತಿಸಿ ಪುಷ್ಪವರ್ಣನಾದ ಶ್ರೀ ಕೃಷ್ಣಸ್ವಾಮಿಯೇ, ನೀನೂ ಸಹ ನಿನ್ನ ಆಲಯದಿಂದ ಹೊರಟು ಇದೋ ನಿನಗಾಗಿ ಇಟ್ಟ ಅದ್ಭುತ ಸುಂದರ ಶೃಂಗಾರ ಆಸನದಲ್ಲಿ ಬಂದು ಕುಳಿತು ಏನು ಬಂದೀರಿ ಎಂದು ಕೇಳಿ ನಾವು ಬಂದುದರ ಪ್ರಯೋಜನವನ್ನರಿತರೆ ನಮ್ಮ ವ್ರತ ಸಿದ್ಧಿಸುವುದು. ಸಂಸಾರದಲ್ಲಿರುವ ಸಮಸ್ತ ಜೀವರು ಒಂದೊಂದು ರೀತಿಯ ದುಃಖಿಗಳೇ. ಜನನ ಮರಣಗಳೆಂಬ ಗರ್ಭವಾಸ, ಜರಾ, ರೋಗ, ದಾರಿದ್ರ್ಯ, ಅಜ್ಞಾನ, ಅವಿವೇಕಾದಿ ಅನಿವಾರ್ಯ ದುಃಖಗಳೇ ತುಂಬಿದ ಇಲ್ಲಿ ನಮಗಿರುವ ಒಂದೇ ಗ್ರಾಹಾಂಶ ಎಂದರೆ ಇದು ಸಾಧನೆಯ ಕ್ಷೇತ್ರ. ಇಲ್ಲಿ ಆಚಾರ್ಯ ಉಪಸ್ಥಿ, ಇಲ್ಲಿ ಅಷ್ಟಿಷ್ಟು ಭಾಗವತ ಕೈಂಕರ್ಯ, ಭಗವಂತನ ಪ್ರಸಾದ ದೊರಕುವುದು. ಭಾಗವತ ಸಂಸರ್ಗ ಇತ್ಯಾದಿಗಳು ಬರುವ ವಿಘ್ನಗಳೆಲ್ಲ ಇವಕ್ಕೆ ಯಾವುದೂ ಸಾಧ್ಯವಾಗದ ಬದುಕೆಂದರೆ ಅದು ದುರ್ದಿನ. ಸೂರ್ಯ ರಶ್ಮಿ ಕಾಣುವ ಮಳೆಗಾಲ ಇದ್ದಂತೆ. ನಮಗೆ ದಾರಿ ತೋರಿ ಮೇಲ ಎತ್ತುವರಾರು ಅವರೇ ಗುರುಗಳು. ಅವರು ಸಿಂಹ ಇದ್ದಂತೆ. ಕ್ಷುದ್ರ ಜನ್ಯಗಳ ಅವರನ್ನು ಕಂಡೇ ಅಂಜಿ ಪಲಾಯನ ಮಾಡುತ್ತವೆ. ಅವರ ಘರ್ಜನೆ ಅರಣ್ಯದ ಇತರ ಪಾಪಗಳನ್ನೆಲ್ಲ ಸದ್ದು ಅಡಗಿಸಿಬಿಡುತ್ತದೆ. ಅಂದರೆ ಸಿಂಹಪ್ರಾಯವಾದ ಗುರುಗಳು ಯೋಗ ಮಗ್ನರಾಗಿ ಜ್ಞಾನ ಪರ್ವತದ ಗುಹೆಯಲ್ಲಿ ಅಂತರ್ಮುಖರಾಗಿ ಕುಳಿತಿರುತ್ತಾರೆ. ಹೊರಗೋ ಮಳೆ, ಯಾವ ಜಸ್ತುವಿಗೂ ಸಂಚಾರ ಬೇಡ, ಗತಿಯೂ ತಿಳಿಯುತ್ತಿಲ್ಲ. ಈಗ ಗುರು ಹೊರಬಂದರೆ ಇತರ ಪ್ರಾಣಿಗಳಿಗಂತಿರುವ ನಮಗೆ ದಾರಿ ತೋರಬೇಕು. ಮೊದಲು ಅವರು ಗುರುಪೀಠಕ್ಕೆ ಬಂದು ಆಸೀನರಾಗಲಿ. ಅನ್ಯಮನಸ್ಕರಾಗಿದ್ದರೂ ನಮ್ಮ ಅಹವಾಲು ಕೇಳಿಕೊಂಡರೆ ಸರಿ ಹೋಗುವುದಿಲ್ಲ. ಪ್ರಾರ್ಥನೆ ಎಲ್ಲಿ ಹೇಗೆ ಮಾಡಬೇಕು, ಹಾಗೆ ಕ್ರಮಬದ್ಧವಾಗಿ ಮಾಡಬೇಕು ಎನ್ನುತ್ತದೆ ಉಪನಿಷತ್ಗಳು. ಅಲ್ಲೂ ನಮಗಾಗಿ ಬಾಯ್ಬಿಟ್ಟು ನಮ್ಮ ಸ್ಥಿತಿ ಕೇಳುವ ಮೊದಲು ಆಚಾರ್ಯರನ್ನು ಅದನ್ನರಿತು ರಕ್ಷಿಸುತ್ತೇನೆ ಒಂದು ಮಾತು ಅಭಯವಿತ್ತರೆ ನಮ್ಮ ಸರ್ವಾರ್ಥ ಸಿದ್ಧಿ ಅಂತ ಈ ಪದ್ಯದಲ್ಲಿ ಭಗವಂತ ಹೇಳ್ತಾ ಹೋಗ್ತಾ ಇದ್ದಾನೆ. ಭಗವಂತನಿಗೆ ಪ್ರಳಯ ಕಾಲದಲ್ಲಿ ಕ್ಷೀರಾಬ್ದಿಯ ಗುಹೆ, ಅಲ್ಲಿ ಅವನು ಅನಿರುದ್ಧ ರೂಪಿ ಸಿಂಹ. ನಮ್ಮ ಸಂಸಾರ ದಶೆಯಲ್ಲಿ ನಮ್ಮ ಹೃದಯವೇ ಅವನ ಗುಹೆ. ಅಂತರ್ಯಾಮಿಯ ಸಿಂಹ. ಅರ್ಚೆಯಲ್ಲಿ ಶ್ರೀರಂಗವಿಮಾನವೇ ಗುಹೆ, ರಂಗವೇ ಸಿಂಹ ಅಂತ ಅಹೋಬಿಲವೇ ಗುಹೆ. ಜ್ವಾಲಾ ನರಸಿಂಹನೇ ಸಿಂಹ ಅಥವಾ ಶಬ್ದ ಪ್ರಪಂಚದಲ್ಲಿ ವೇದವೇ ಗುಹೆ. ಇಲ್ಲಿ ಪ್ರಬಂಧವೇ ವಿಹಾರ ಸ್ಥಾನ. ಶಬ್ದದ ಸ್ವಾಭಾವಿಕ ಗಮ್ಯವೇ ಸಿಂಹ. ಪರಮಪದವೇ ಗುಹೆಯಾದರೆ ದಶಾವತಾರಗಳು ವಿಹಾರ ಸ್ಥಾನ. ಆಗ ಮಸ್ತಸಿಂಹ, ಕೂರಸಿಂಹ ಇತ್ಯಾದಿ ಕಲ್ಕಿ ಸಿಂಹನವರೆಗೂ ಎಲ್ಲ ಸಿಂಹರೂಪಗಳೇ. ರಾಮ ಸಿಂಹನಿಗೆ ಅಯೋಧ್ಯೆ ಗುಹೆ, ದಂಡಕಾರಣ್ಯವೇ ವಿಹಾರ ಸ್ಥಾನವಾದರೆ ಕೃಷ್ಣ ಸಿಂಹನಿಗೆ ಮಥುರೆಯೇ ಗುಹೆ, ಬೃಂದಾರಣ್ಯವೇ ವಿಹಾರ ಸ್ಥಾನ. ಸಿಂಹವೇ ಆದ ನೃಸಿಂಹನಿಗೆ ಕಂಬವೇ ಗುಹೆ, ಹಿರಣ್ಯನ ಅಂಗಳವೇ ವಿಹಾರ ಸ್ಥಾನ. ನಿತ್ಯ ವಿಭೂತಿಯೇ ಗುಹೆಯಾದರೆ ಪರಮ ವಾಸುದೇವನಿಗೆ ಲೀಲಾ ವಿಭೂತಿಯೇ ವಿಹಾರಾರಣ್ಯ. ಎಷ್ಟು ಸುಂದರವಾದ ಪದಗಳಿಂದ ಈ ವರ್ಣನೆಯನ್ನು ಮಾಡಿದ್ದಾರೆ ಅಂತಂದರೆ, ನಮ್ಮ ಹೃದಯದಲ್ಲೇ
ಆ ಭಗವಂತನ ವಾಸಸ್ಥಾನ ಅಂತ ಇದಕ್ಕಿಂತ ನಮಗೆ ಚೆನ್ನಾಗಿ ಅರಿವು ಮಾಡಿಕೊಡುವಂಥವ್ರು ಯಾರೂ ಇಲ್ಲ ಅಂತ ಅನಿಸುತ್ತೆ. ಅಂಥ ಗೋದಾದೇವಿ ಇದನ್ನೇ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರೋದು. ಎಲ್ಲಿ ಇಲ್ಲ ಭಗವಂತ, ಅವನು ನಮಗೆ ಏನು ಮಾಡಬಲ್ಲ, ಪ್ರತಿಯೊಂದು ನಮ್ಮ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡ್ತಾನೆ ಅಂತ ಈ ಪದ್ಯದಲ್ಲಿ ಗೋದಾದೇವಿ ಹೇಳ್ತಾ ಹೋಗ್ತಾ ಇದ್ದಾಳೆ. ಸಿಂಹಾಸನವು ನ್ಯಾಯಶಾಸನದ ಗುರುತು. ಸಿಂಹಾಸನದ ಮೇಲೆ ಕುಳಿತು ಹೇಳುವ ಮಾತುಗಳು ನಿರ್ಧಾರವಾದ ಶಾಸನಗಳು. ಆದ್ದರಿಂದ ಕೃಷ್ಣನನ್ನು ಕುರಿತು ಗೋಪಿಕೆಯರು, ನೀನು ಮಲಗುವ ಮನೆಯಿಂದ ನಮಗೆ ಅಭಯವಚನವನ್ನು ಕೊಟ್ಟರೆ ಈ ಮಾತುಗಳಿಗೆ ದೃಢತೆ ಇರುವುದಿಲ್ಲ. ನೀನು ಹೊರಗೆ ಬಂದು ಸಿಂಹಾಸನದ ಮೇಲೆ ಕುಳಿತು ನಾವು ಹೇಳುವ ಪ್ರಾರ್ಥನೆಯನ್ನು ಆಲಿಸು ಎಂಬುವಂತೆ ಅರ್ಥ ಇದರಲ್ಲಿದೆ. ಕೃಷ್ಣನ ಪರಾಕ್ರಮಕ್ಕೆ ಸಿಂಹಕ್ಕೂ, ರೂಪ ಮತ್ತು ಸೌಕುಮಾರ್ಯದಲ್ಲಿ ಪುಷ್ಪಕ್ಕೂ ಹೋಲಿಸಲ್ಪಟ್ಟಿರುವನು. ಭಗವಂತನು ಯೋಗನಿದ್ರೆಯಲ್ಲಿರುವಾಗ ಸಕಲವನ್ನೂ ನಾಮರೂಪ ಭೇದಗಳಿಲ್ಲದೆ ಅಡಗಿಸಿಕೊಂಡಿರುವವನು. ಜಗತ್ ಸೃಷ್ಟಿಯನ್ನು ಉದ್ದೇಶಿಸಿದಾಗ ಸಕಲವೂ ನಾಮರೂಪ ಭೇದಗಳನ್ನು ಹೊಂದುವಂತೆ ಮಾಡುವನು. ಅನನ್ಯ ಭಕ್ತರಿಗಾಗಿ ತಮ್ಮ ಕೋರಿಕೆಗಳನ್ನು ಭಗವಂತನು ಆಲಿಸುತ್ತಾನೆ. ಅಂಥ ನಮ್ಮ ಎಲ್ಲ ಕೋರಿಕೆಯೂ ಭಗವಂತನ ಕಿವಿಗೆ ಬೀಳಲಿ, ನಮ್ಮ ಎಲ್ಲಗಳು ನೆರವೇರಲಿ ಅಂತ ಹೇಳ್ತಾ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ. ಆಂಡಾಳ್ ತಿರುವಳಿಗಡೇ ಶರಣಂ.